ಆ ಹಣ ವಾಪಸ್ ಕೊಡಿ, ಕೋರ್ಟ್ಗೆ ದರ್ಶನ್ ಮತ್ತೊಂದು ಅರ್ಜಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ತಮ್ಮ ಮನೆಯಿಂದ ಜಪ್ತಿ ಮಾಡಿದ್ದ ಹಣವನ್ನ ವಾಪಸ್ ನೀಡಲು ಮನವಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ವೇಳೆ ಐಟಿ ತಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ 40.40 ಲಕ್ಷ ಹಣ ಸೀಸ್ ಮಾಡಿತ್ತು. ಪ್ರಸ್ತುತ ಆ ಹಣ ವಾಪಸ್ ನೀಡಲು ದರ್ಶನ್ ಮನವಿ ಮಾಡಿದ್ದಾರೆ ಎಂದು ದರ್ಶನ್ ತಮ್ಮ ಪರ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ವಿಚಾರಣೆ ವೇಳೆ ನನ್ನ ಮನೆಯಿಂದ 40.40 ಲಕ್ಷ ಹಣ ಜಪ್ತಿ ಮಾಡಲಾಗಿತ್ತು. ಆ ಹಣದ ಅವಶ್ಯಕತೆ ನನಗೆ ಇದೆ, ಹೀಗಾಗಿ ಅದನ್ನ ವಾಪಸ್ ಕೊಡಿ ಎಂದು ದರ್ಶನ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಪೊಲೀಸ್ ವಶವಾದ ಬಳಿಕ ಅವರ ಮನೆಯಲ್ಲಿ ತಪಾಸಣೆ ನಡೆಸಲಾಗಿತ್ತು. ಈ ವೇಳೆ ದರ್ಶನ್ ಮನೆಯಲ್ಲಿ 40.40 ಲಕ್ಷ ಹಣ ಜಪ್ತಿ ಮಾಡಲಾಗಿತ್ತು. ಇಷ್ಟೊಂದು ಹಣ ಮನೆಯಲ್ಲಿ ಯಾಕೆ ಇಟ್ಟಿದ್ದೀರಿ ಎಂದು ಐಟಿ ದರ್ಶನ್ಗೆ ಪ್ರಶ್ನೆ ಮಾಡಿತ್ತು. ಇದಕ್ಕೆ ಸರಿಯಾದ ಉತ್ತರ ಹಾಗೂ ದಾಖಲೆಗಳು ಸಿಕ್ಕಿರಲಿಲ್ಲ. ಅನುಮಾನ ಬಂದು ಸದ್ಯ ಈ ಹಣವನ್ನ ಜಪ್ತಿ ಮಾಡಲಾಗಿದೆ. ಕೊಲೆ ಪ್ರಕರಣದ ಬಳಿಕ ದರ್ಶನ್ ಮನೆಯಲ್ಲಿ ಇಷ್ಟೊಂದು ಹಣ ಸಿಕ್ಕಿತ್ತು. ಈ ಹಣವನ್ನ ದರ್ಶನ್ ಪ್ರಕರಣವನ್ನ ಮುಚ್ಚಿ ಹಾಕಲು ಬಳಸಲು ತಂದಿರಬೇಕು ಎನ್ನುವ ಅನುಮಾನ ವ್ಯಕ್ತವಾಗಿತ್ತು. ಜೊತೆಗೆ ಈ ಘಟನೆ ನಡೆದ ಆರಂಭಿಕ ದಿನಗಳಲ್ಲಿ ಕೊಲೆ ನಾವೇ ಮಾಡಿದ್ದೇವೆ ಎಂದು ಒಪ್ಪಿಕೊಂಡು ಕೆಲ ಆರೋಪಿಗಳು ಪೊಲೀಸ್ ಠಾಣೆಗೆ ಹೋಗಿದ್ರು. ಈ ಆರೋಪಿಗಳ ಮೇಲೆ ಶಂಕೆ ವ್ಯಕ್ತವಾಗಿ ಪೊಲೀಸರು ಬಾಯಿ ಬಿಡಿಸಿದಾಗ ಆರೋಪಿಗಳು ದರ್ಶನತ್ತ ಬೆಟ್ಟು ಮಾಡಿದ್ರು. ಜೊತೆಗೆ ಈ ಆರೋಪವನ್ನ ತಮ್ಮ ಮೇಲೆ ಹಾಕಿಕೊಂಡ್ರೆ ದರ್ಶನ್ ಹಣ ನೀಡುವುದಾಗಿ ಹೇಳಿದ್ರು ಎನ್ನುವ ಹೇಳಿಕೆಯನ್ನ ನೀಡಿದ್ರು ಎನ್ನಲಾಗಿತ್ತು. ಅಲ್ಲದೆ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಬೇಕಾದ ಸಾಕ್ಷ್ಯವನ್ನ ಕಲೆ ಹಾಕಲು ಐಟಿ ತಂಡ ದರ್ಶನ್ ಅವರ ಇಡೀ ಮನೆಯನ್ನ ಪರಿಶೀಲನೆ ಮಾಡಿತು. ದರ್ಶನ್ ಬಟ್ಟೆ, ಅವರ ಶೂ, ಅವರು ಮಲಗುವ ಕೋಣೆ, ವಾಸವಿದ್ದ ಮನೆ, ಕಾರು ಎಲ್ಲವನ್ನ ಪರಿಶೀಲನೆ ಮಾಡಲಾಗಿತ್ತು. ಈ ವೇಳೆ ಮಹತ್ವದ ಸಾಕ್ಷಿಗಳ ಜೊತೆಗೆ 40,40,000 ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿತ್ತು. ಆದ್ರೆ ಈಗ ದರ್ಶನ್ ಆ ಹಣವನ್ನ ನಾನು ಕಷ್ಟಪಟ್ಟು ದುಡಿದ ಹಣ, ಅದರ ಅವಶ್ಯಕತೆ ಈಗ ನನಗೆ ತುಂಬಾ ಇದೆ, ಅದನ್ನ ವಾಪಸ್ ಕೊಡಿ ಎಂದು ಕೋರ್ಟ್ ಮೊರೆ ಹೋಗಿದ್ದಾರೆ. ಒಂದು ವೇಳೆ ಕೋರ್ಟ್ ಅನುಮತಿ ನೀಡಿದ್ರೆ ದರ್ಶನ್ ಮನೆಯಿಂದ ಸೀಸ್ ಮಾಡಲಾಗಿದ್ದ ಹಣವನ್ನ ವಾಪಸ್ ಪಡೆಯಲಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.